ಮೋದಿ ಕೇರ್ದಿಂದ ನಮ್ದು ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಜನರಿಗೆ ಮೋದಿ ಕೇರ್ ಯೂಸ್ ಮಾಡ್ರಿ, ಒಳ್ಳೇದು, ಒಳ್ಳೆ ಪ್ರಾಡಕ್ಟ್, ಮೋಸ್ತನ ಏನೂ ಇಲ್ಲ, ಒಳ್ಳೆ ಸಂದೇಶ, ಒಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಲಾಭ ತಗೋಬೇಕು. ಸರ್ ಇದು ಒಂದು ಸಾರಿ DAP ಹಾಕ್ಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಸರ್? ನೀವು ಎಷ್ಟು ಬರ್ತದೆ ಸರ್? 1700 ರೂಪಾಯಿ 1500 ರೂಪಾಯಿ DAP ಅದ ರೀ ಸರ್. 1500 ಎಕರೆಗೆ ಎಷ್ಟು ಕೊಡ್ತೀರಿ? ಲಾಸ್ಟಿನ ತನ ಹೇಳ ಒಂದೊಂದು ಡೋಸ್ ಎಲ್ಲ ಲಾಸ್ಟಿನ ತನ ಎಷ್ಟು ಬರ್ತದೆ? ಲಾಸ್ಟಿನ ತನ ಒಂದು 2 ಎಕರೆಗೆ ಒಂದು 30 ಕಿಲೋ. 2 ಎಕರೆಗೆ 30 ಚೀಲ. ಈ ಸಲ ಅದೇ ಟಾರ್ಗೆಟ್ ಇರ್ತದೆ. 30 15 3 45 ಬರೀ 45,000 ರೂಪಾಯಿ ಬರೀ ಖಾತಾನೇ ಹೋಯ್ತು. ಖಾತಾನೆ ಹಿಡಿಬೇಕಂದೇನು ನಾ ಇದೇ 2 ಎಕರೆ ಬರೀ 10,000 ರೂಪಾಯಿ ಮಾಡ್ಕೊಡ್ತೀನಿ. 10,000 ಬರೀ 10,000. ನೀವು ಏನು ಇಳುವರಿ ಅಂತೀರಿ ಅಷ್ಟು ಇಳುವರಿ ನಾ ಕೊಡ್ತೀನಿ. ಖಾತಾ ಹಾಕ್ರಿ ಸರ್, ಬೇಡ ಅನ್ನಲ್ಲ, ಕಡಿಮೆ ಹಾಕ್ರಿ. ನೀವು ಎಷ್ಟು ಕಡಿಮೆ ಹಾಕ್ತೀರಿ ನಿಮ್ಮ ಭೂಮಿ ಎಷ್ಟು ಚಂದ ಇರ್ತದೆ. ಹೆಚ್ಚಾಗುತ್ತೆ ಕೆಡ್ತೈತಿ. ಕೆಡೋದಲ್ಲಕ್ಕೇನ್ರಿ, ಅದು ಏನು ಉಳಿಯಲೇ ರೀ ಸತ್ವ ಬೆಳಿಗ್ಗೆ ಅಷ್ಟೇ ಏನು. ನೀವು ಎದಕ್ಕೆ ಖಾತೆ ಎದಕ್ಕೆ ಕೊಡ್ತೀರಿ? ಬೆಳಿತಿಲ್ಲ ಭೂಮಿಗೆ ಏನು ಕೊಡ್ಲಾಕತ್ತೀರಿ? ಭೂಮಿದಿಂದೆ ಬೆಳೆಯಲ್ರಿ ಸರ್. ಅದೇ ಭೂಮಿಗೆ ಭೂಮಿಗೆ ತಾಕತ್ ಏನು ಕೊಡ್ಲಾಕತ್ತೀರಿ? ಖಾತಾನೇ ರೀ ಸರ್. ಯಾವ್ದ್ರಿ ಅದು ಗೊತ್ತಿಲ್ಲ ಸರ್. ನಮಗೆ ಹಸು ಆದ್ರ ನೀರು ಕುಡಿತೀವಿ, ಊಟ ಮಾಡ್ತೀವಿ, ಬೇಕಾಗಿದ್ದು ಎಲ್ಲ ತಿಂತೀವಿ, ಅದಕ್ಕೆ ಕೈಕಾಲುಗಳು ಚಂದ ಅಳಗಾಡಕತ್ತಾವ. ಭೂಮಿನೂ ಜೀವ ಅದ ಸರ್. ಇಲ್ಲ ಬರೋಬ್ಬರಿ. ಭೂಮಿನೂ ಜೀವ ಅದಲ್ಲ. ಇಲ್ಲ ಕರೆಕ್ಟ್ ಅದ. ನೀವು ಏನು ಖಾತಾನ ಹಾಕ್ಬೇಡ್ರಿ, ತನ್ನಡ ಕಬ್ಬು ಬೆಟ್ ಬರೋದಾಟ್ ಬರ್ತದೆ, ಅದ್ರಾಗ ಭೂಮಿದಾಗ ಎಟ್ ತಾಕತ್ತದಾಟ್ ಬರ್ತದೆ. ಆದ್ರ ನಾವು ಭೂಮಿಗೆ ನಾವು ಕಾಯ್ಕೊಂಡಿವಿ, ಭೂಮಿಗೆ ಚಂದ ತಾಕತ್ ಕೊಟ್ಟಿವಪ್ಪ ಅಂದ್ರ ಮುಂದಿನ ಎಂತ ಬೆಳಿಬೇಕಂತ ಬೆಳಿ ನೀವು ತಕೋಬಹುದು. ಅರ್ಥ ಮಾಡ್ಕೊಡ್ರಿ ಫಸ್ಟ್. ಯಾರ್ದೋ ಒಬ್ಬನ್ ತುಗ್ಲಕ್ಕನ ಕತಿ ಕೇಳಿ ನಾವು ಮಾಡೋದಲ್ಲ. ನಾ ಏನ್ ಮಾಡಕತ್ತೀನಿ, ಇದು ನನ್ನ ಭೂಮಿ ಅದ, ಇದು ನನ್ನ ಸ್ವತ್ತದ, ನನ್ನ ದುಡಿಮೆ ಅದ. ಅಲ್ಲ ನಾವೇನು ಸ್ವಂತ ರೊಟ್ಟಿ ಮೇಲೆ ಅಂತ ನಾವು ಗಳಿಸಿರಲ್ಲ, ಯಾರೋ ಒಬ್ರು ಹಿರಿಯರು ಗಳಿಸಿಟ್ಟಿರ್ತದ, ಅದ್ರ ಮೇಲೆ ನಾವು ರಾಜಕೀಯ ಮಾಡ್ತಿರ್ತೀವಿ ಅಷ್ಟೇ. ಅಟ್ಲೀಸ್ಟ್ ನಾವು ಇದ್ದಂತ ಭೂಮಿಗೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದನ್ನ ಪ್ರೊವೈಡ್ ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಈಗ ನೋಡ್ರಿ, ಯಾರಿಗೆ ಹೇಳ್ತಿರೋ ಬಿಡ್ತಿರೋ ನನಗದು ಬೇಕಾಗಿಲ್ಲ. ಬಟ್ ನಿಮ್ಮಲ್ಲಿ ನೀವಾದ್ರೂ ಅಳವಡಿಸ್ಬೋದು. ಒಬ್ಬ ರೈತ ಬಳಸ್ಬೇಕಂತಂದ್ರೆ ಊರೊಳಗೆ ಒಂದು 4 ಜನ ರೈತರು ಬರ್ತಾರೆ. ಕರೆಕ್ಟಾ? ಇದು ಹಂತ ಹಂತವಾಗಿ ಬೆಳಿತಾನೆ ಇರಬೇಕು. 100 ಕಂಪ್ನಿಗಳು ಅದಾವ ಸರ್, ಇವತ್ತು 100 ಕಂಪ್ನಿಗಳು ಅದಾವ. ಬಳಕೆ ವಿಧಾನ ಕರೆಕ್ಟ್ ಮಾಡ್ರಿ, ವಿಧಾನಗಳನ್ನು ಅಳವಡಿಕೆ ಮಾಡ್ಕೊರಿ. ನೀವು ಇವತ್ತು 20 ಎಕರೆ ಅದ ಅಂತ ತಿಳ್ಕೊರಿ. 20 ಎಕರೆ ಅದ ಅಂತಂದ್ರೆ ನೀವು 20 ಎಕರೆನೂ ಮಾಡಬೇಡ್ರಿ, 5 ಎಕರೆ ಮಾಡಿರಿ. 5 ಎಕರೆ ಮಾಡಿರಿ ಬರೀ ಸಾಕು. 100 ರೂಪಾಯಿದಾಗ 25% ಮುದುಕಿರು ಬಳಸ್ರಿ. 75 ನೀವು ಬೇಕಾಗಿದ್ದು ಮಾಡ್ರಿ, 25 ಮಾತ್ರ ಮಾಡ್ರಿ. 75 ನೀವು ಬೇಕಾಗಿದ್ದು ಹಾಕೋರಿ. ಗೊಬ್ಬರ ಹಾಕೋರಿ, ಯಾವಾಗ ಬೇಕಾತಂದ್ರೆ ಅಲ್ದಾಗೆ ಆಗ್ರೋಗಳ ದುಕಾನ್ ಇಡ್ರಿ, ಗೊಬ್ಬರ ಹಾಕೋರಿ, ನಾವು ಕೇಳಲ್ಲ. ಬಟ್ ಸಾವಯವ ಅಂತ ಹೇಳಿ ಬಂದಾಗ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕು. ಮನೆ ಊಟ ಸರ್, ಮನೆ ಊಟ. ಈಗ ಕಬ್ಬು ತಿನ್ರಿ ನೀವು, ನಿಮಗೇನು ಎಫೆಕ್ಟ್ ಇರಲ್ಲ. ನೀವು ಅದೇ ಗೊಬ್ಬರ ಹಾಕಿ ತಿನ್ರಿ ಸರ್. ಪ್ರತಿ ಒಂದು ಕೆಮಿಕಲ್ ಇದೆ ಸರ್, ಯಾಕೆ ಅರ್ಥ ಆಗಲ್ಲ? ನಾವು ದೇಶಾಭಿಮಾನ ಸ್ಟೇಟಸ್ ಇಟ್ಕೊಂಡು ತೋರಿಸ್ಕೊಂಡ್ರೆ ದೇಶಾಭಿಮಾನ ಬರಲ್ಲ ಸರ್. ದೇಶಾಭಿಮಾನ ನಮ್ಮ ದೇಶದ ವಸ್ತುಗಳನ್ನು ನಾವು ಬಳಸಬೇಕು, ಸ್ವದೇಶಿಯ ವಸ್ತುಗಳನ್ನು ನಾವು ಬಳಸಬೇಕು, ಸ್ವದೇಶಿ ಮಾದರಿಯಲ್ಲಿ ನಾವು ಬದುಕಬೇಕು. ಅವಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಬರ್ತದೆ. ವ್ಯಾಲ್ಯೂಯೇಷನ್ ಸುಮ್ಮನೆ ಯಾವ ಎಲ್ಲಿ ಹುಟ್ಟಿರ್ತಾನೋ, ಹುಟ್ಟಿದವನ ಹೆಸರು ಬೇರೆ, ಹುಟ್ಟಿಸ್ದವನ ಹೆಸರೇ ಬೇರೆ ನಡೆದಿಲ್ಲಿ. ಹಂಗೆ ಅಲ್ಲ. ಇದಕ್ಕೆ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಅದು. ನಮ್ಮ ಬೆಳೆಗೆ ನಾವೇ ಓನರ್, ನಮ್ಮ ಬೆಳೆಗೆ ನಾನೇ ಮಾಲೀಕ. ಸರ್ ನೀವು ಬಿಲೀವ್ ಮಾಡಲ್ಲ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಬ್ಬಿಂದು ಗಾಡಿ ಸಂತ್ಯಾಗ ಇಟ್ಟು ಕಬ್ಬಿನ ಹಾಲು ಕೊಡ್ತಾನೆ, 10 ರೂಪಾಯಿ ಗ್ಲಾಸ್ ಕೊಡ್ತಾನೆ. ಅದೇ ಒಂದು ದುಕಾನ್ದಾಗ 20 ರೂಪಾಯಿ ಗ್ಲಾಸ್. ಯಾಕೆ? ಕೂತು ಕುಡಿಬೇಕು, ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಆಗಿರ್ತಾನೆ. ಇದು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಾಗತ್ತೀರಿ ಸರ್. ಇದ್ರದ್ದು ವ್ಯಾಲ್ಯೂ, ಇದ್ರದ್ದು ಇನ್ಕಮ್ ನಿಮಗೆ ಸಿಗಬೇಕು. ನೀವು ಬಿಲೀವ್ ಮಾಡಲ್ಲ. ಒಂದೊಂದು ಕಡೆ ಒಬ್ಬ ರೈತಾಪಿ ವರ್ಗದ ಜನಗಳು ಸಾಕಷ್ಟು ಜನ ಅದಾರ ಸರ್, ಸಾಕಷ್ಟು. ಒಂದು ಹಳ್ಳಿ ಒಳಗೆ ಒಬ್ಬರೇ ರೈತ ಕರೆಕ್ಟ್ ಇದ್ದೇ ಇರ್ತಾನೆ. ನಾವೆಲ್ಲ ರೈತರು ತಪ್ಪಂತ ಅನ್ನಂಗಿಲ್ಲ. ಒಂದು ಪ್ರದೇಶದೊಳಗೆ ಒಬ್ಬ ರೈತ ಪರ್ಫೆಕ್ಟ್ ಇದ್ದೇ ಇರ್ತಾನೆ. ನಾನು ಕೆಲವೊಂದು ಕಡೆ ನಾನು ಹೋದಾಗ ಕಬ್ಬಿನ ಹಾಲು 30 ರೂಪಾಯಿ ಗ್ಲಾಸ್ ಅದ ಸರ್. ಪ್ಯೂರ್ ತಿಪ್ಪಿ ಗೊಬ್ಬರಲಿಂದ ಬೆಳೆದಂಥ ಕಬ್ಬಿನ ಹಾಲು 30 ರೂಪಾಯಿ ಗ್ಲಾಸ್ ನಾವು ಕುಡಿದ್ವಿ ಬೀದರ್ ಡಿಸ್ಟಿಕ್ದಾಗ.
ನಮ್ಮ ಟೀಮ್ ವರ್ಗದವ್ರು ಸಾಕಷ್ಟು ಸರ್ತಿ ಅವ್ರಿಗೆ ವಿಸಿಟಿಂಗ್ ಮಾಡಿದವ್ರು ಅದ. ಅವ್ರು ಕ್ಲಿಯರ್ ಹೇಳ್ತಾರೆ ಸರ್, ಕುಡೀರಿ ಬಿಡ್ರಿ, ಇದು ಪ್ಯೂರ್ ಸಾವಯವ, 30 ರೂಪಾಯಿ ಫಿಕ್ಸ್. ಅಷ್ಟು ಕಬ್ಬಿನ ಟೇಸ್ಟ್ನು ಆ ರೀತಿ. ಅವ್ ಮಾಡೋ 1 ಎಕರೆ ಕಬ್ಬು, ಹಾಂ ರೀ, 1 ಎಕರೆ ಕಬ್ಬು. ನಾವು ಬಳಸೋಂಥ ಥಿಯರಿ ಕರೆಕ್ಟ್ ಇರ್ಬೇಕು ಸರ್. ಪ್ಯಾಂಟ್ ನಮ್ಮ ಸೈಜಿನ ತೋತಿವೆ, ನಿಕ್ಕರ್ ನಮ್ಮ ಸೈಜಿನೇ ತೋತಿವೆ, ಬಟ್ಟೆ ನಮ್ಮ ಸೈಜಿನ ತೋತಿವೆ, ಮೊಬೈಲ್ ಗಡಿ ನನ್ನ ಕೈಯಾಗ ಇರ್ಬೇಕಾ, ಎಲ್ಲ ನಮ್ಮದೇ ಯೋಚನೆ. ಇದು ಯಾರ್ದು ಮಾಡ್ತಾರೆ? ಇದು ಯಾರ್ದು? ನಮ್ದು ಇದಕ್ಕೇನು ಕೊಡೋಗತ್ತೀರಿ ಸರ್? ಇದಕ್ಕೇನು ಕೊಳ್ಳೋಗತ್ತೀರಿ? ಕೊಡೋಣ್ರಿ ಸರ್, ಇನ್ನು ಮುಂದೆ ಪ್ರಯತ್ನ ಮಾಡಿರಿ ಇಲ್ಲ ಮಾಡಿರಿ, ಒಳ್ಳೆ ರಿಸಲ್ಟ್ ಮಾಡ್ಕೊಂಡಿರಿ, ಬೆಸ್ಟ್ ಮಾಡಿರಿ, ಓಕೆ. ಸೊ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಿರಿ. ಈ ವರ್ಷ 2 ಎಕರೆ ಮಾಡಿರಿ, ನೆಕ್ಸ್ಟ್ ಇಯರ್ ಜಾಸ್ತಿ ಆಗ್ಬೋದು. ಹಂತ ಹಂತವಾಗಿ ಬಳಸ್ಕೊತ ಬಂದಾಗ ಭೂಮಿರೇ ಸದೃಢ ಇರ್ತದೆ, ಮತ್ತೇನಿಲ್ಲ. ಸೊ ಆದಷ್ಟು ಸಾವಯವದ ಕಡೆ ಒಲವು ಕೊಡ್ರಿ. ಇದನ್ನೆಲ್ಲ ಯಾರು ನೋಡಾಗತ್ತೀರಿ, ಕರ್ನಾಟಕ ಜನತೆಗೆ ನಾನು ಹೇಳುವಂಥದ್ದು ಒಂದೇ, ಸಾವಯವದ ಕಡೆ ಹೆಚ್ಚಿನ ಒಲವನ್ನು ತೋರಿಸ್ರಿ, ಸಾವಯವ ಕೃಷಿ ಕಡೆ ಗಮನ ಕೊಡ್ರಿ, ಮಾಡಿರಿ. ಗೊಬ್ಬರ ಹಾಕ್ರಿ, ಬೇಡ ಅನ್ನಲ್ಲ, ಕಡಿಮೆ ಹಾಕ್ರಿ. ನೀವು ಎಷ್ಟು ಕಡಿಮೆ ಹಾಕಿ ನಿಮ್ಮ ಬೆಳೆಗಳನ್ನು ಬೆಳೆಸ್ಕೊಂತಿರಲ್ಲ, ಆ ಭೂಮಿಗೂ ಚಲೋ, ನಮಗೂ ಚಲೋ, ಆಯ್ತಾ, ಅದನ್ನು ಬಳಸುವಂಥವ್ರಿಗೂ ಚಲೋ. ಯಾಕೆ ದೇಶೀಯ ವಸ್ತುಗಳನ್ನು ಬಳಸ್ರಿ. ಫಸ್ಟ್ ಆಫ್ ಆಲ್ ದೇಶೀಯ ವಸ್ತುಗಳನ್ನು ಬಳಸ್ರಿ. ದೇಶಕ್ಕೋಸ್ಕರ ಕೆಲಸ ಮಾಡಿರಿ, ನಮಗೋಸ್ಕರ ಕೆಲಸ ಮಾಡಬೇಡ್ರಿ ಸರ್. ನಮಗೋಸ್ಕರ ಏನು ಮಾಡಿದ್ರೂ ವ್ಯರ್ಥನೆ, ನಾವು ಕರೆಕ್ಟ್ ಮಾಡೋಂಗಿಲ್ಲ. ದೇಶಕ್ಕೋಸ್ಕರ ಕೆಲಸ ಮಾಡಿ. ನನ್ನ ದೇಶದ ವಸ್ತುಗಳು, ಹೆಮ್ಮೆ ಪಡ್ಬೇಕು, ಪ್ರೌಡ್ ಫೀಲ್ ಆಗ್ಬೇಕಾದ್ರೆ, ಆ ಗರ್ವ ಬರ್ಬೇಕು ನಮ್ಮ ಹತ್ರ, ನನ್ನ ದೇಶದ ವಸ್ತು. ಸೊ ಇದನ್ನು ಆದಷ್ಟು ಜನರಿಗೆ ಅವೇರ್ನೆಸ್ ಮಾಡಿರಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲ ಲೀಡರ್ಸ್ಗಳಿಗೂ ನಾನು ಹೇಳುವಂಥದ್ದು ಅಷ್ಟೇ, ಸಾವಯವದ ಕಡೆ ಗಮನ ಕೊಡ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.